ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸಿಹಿ ಸ್ವರ್ಗ ಯೂಟ್ಯೂಬ್ ಚಾನಲ್. ಸೊ ಫಸ್ಟ್ ಆಫ್ ಆಲ್ ಎಲ್ರಿಗೂ ಹ್ಯಾಪಿ ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ. ಯಾರೆಲ್ಲ ನಮ್ಮ ಬ್ಲಾಗ್ನ ನೋಡ್ತಾ ಇದ್ದೀರಾ? ಅಷ್ಟು ಬೇಗ ಎಸ್ಕೇಪ್ ಆಗ್ಬಿಟ್ಟ ನೋಡಿ. ನಾವು ಇವತ್ತಿನ ದಿನ ಎಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ಡಿಮಾರ್ಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಸಿಹಿ ಸ್ಕೂಲಿಗೆ ಪ್ರಾಕ್ಟೀಸ್ಗಂತ ಹೋಗಿದ್ದಾಳೆ. ಸೊ ಕ್ಲಾಸ್ ಕಮ್ಮಿ ಇದೆ, ಪ್ರಾಕ್ಟೀಸ್ ಜಾಸ್ತಿ ಇದೆ. 26ಗೆ ಅವಳಿಗೆ ಇವತ್ತು ಗರ್ಲ್ ಚೈಲ್ಡ್ ಡೇ ಆಗಿರೋದ್ರಿಂದ ಸಿಹಿಗೋಸ್ಕರ ನಾವೇನಾದರೂ ಗಿಫ್ಟ್ ತೊಗೊಳ್ಳೋಣ ಅಂತ ನಾವಿಬ್ಬರು ಡಿಮಾರ್ಟ್ ಬಂದ್ವಿ. ಇವೆಲ್ಲ ಸಿಹಿಗೆ ಶಾಪಿಂಗು ಸ್ವಲ್ಪ ನಮ್ಮದೆಲ್ಲ ಇದೆ. ಸ್ವಲ್ಪ ಗೊಂಬೆಗಳು, ಚಾಕ್ಲೇಟ್ಸು. ನಾರ್ಮಲಿ ಸಿಹಿ ಚಾಕ್ಲೇಟ್ಸ್ ತಿನ್ನಲ್ಲ, ಬಟ್ ಅವಳು ತಿಂದರೆ ಇಷ್ಟಪಡೋ ಚಾಕ್ಲೇಟಲ್ಲಿ ಕಿಟ್ ಕ್ಯಾಟ್ ಒಂದು. ಸೊ ಅದಕ್ಕೆ ಅವಳಿಗೆ ಅದೆಲ್ಲ ತೊಗೊಂಡು ಬನ್ನಿ ಇವಾಗ ಹೋಗೋಣ. ಅವಳ ಪ್ರಾಕ್ಟೀಸ್ ಕೂಡ ತೋರಿಸ್ತೀನಿ. ಈ ಗಿಫ್ಟ್ಸ್ ಎಲ್ಲ ನೋಡಿ ಅವಳು ಎಷ್ಟು ಖುಷಿ ಪಡ್ತಾಳೆ ಅಂತ ನೋಡೋಣ ಬನ್ನಿ. ಸ್ಕೂಲಿಗೆ ರೀಚ್ ಆಗಿದ್ದೀವಿ. ನೋಡಿ ಪ್ರಾಕ್ಟೀಸ್ ನಡೀತಾ ಇದೆ. ನಮ್ಮ ಗ್ಯಾಂಗ್ ಏನು ಮಾಡ್ತಾ ಇದೆ ನೋಡಿ, ಫುಲ್ ಎಂಜಾಯ್ ಮಾಡ್ತಾರೆ. ಓದಿಲ್ಲ ಏನಿಲ್ಲ, ಸುಮಾರು ದಿವಸದಿಂದ ಬಂದು ನಮ್ಮ ಸಿಹಿ ಕುಟ್ಟಿ ಈ ಡಾಲ್ ನೋಡಿ ತುಂಬಾ ಖುಷಿ ಆಗ್ಬಿಟ್ಲು. ಬರುವಾಗ ಹಾಗಂದು ಮಜ್ಜಿಗೆ ಕುಡಿದು ಮನೆಗೆ ಬಂದು ಸ್ನಾನ ಮಾಡಿ, ರಾಜೇಶೇ ನಮ್ಮ ಮನೇಲಿ ಯಾವಾಗಲೂ ಪೂಜೆ ಅದೆಲ್ಲ ಮಾಡೋದು. ನಾನು ಕ್ಲೀನ್ ಎಲ್ಲ ಮಾಡಿಕೊಟ್ಬಿಡ್ತೀನಿ. ಸಿಹಿಗೆ ರಾಜೇಶ್ಗೆ ಇವತ್ತು ಮನೆಯಲ್ಲಿ ನಾನೇ ಪಿಜ್ಜಾ ಮಾಡಿದೆ. ಸೊ ಮನೆಗೆ ಬಂದ್ವಿ. ಮನೆಗೆ ಬಂದು ಸ್ವಲ್ಪ ಬಟಾಣಿ ಬಾತ್ ಮಾಡಿದೆ, ಪಿಜ್ಜಾ ಮಾಡಿದೆ. ಇನ್ನೊಂದು ಪಿಜ್ಜಾ ಸಿಹಿಗಂತ ಇಟ್ಟಿದ್ದೀನಿ. ಸೊ ಸಿಹಿಗೆ ಮತ್ತೆ 4:30 ಪ್ರಾಕ್ಟೀಸ್ ಅಂತ ಇವಾಗ ಮೆಸೇಜ್ ಬಂತು ಸ್ಕೂಲಿಂದ. ಇವಾಗ ಅವಳನ್ನ ಇಬ್ಸ್ಬಿಟ್ಟು ತಿನ್ನಿಸ್ಬಿಟ್ಟು ರೆಡಿ ಮಾಡಿ ಕರ್ಕೊಂಡು ಹೋಗೋದು. ಮತ್ತೆ ಸಿಹಿ ಸ್ಕೂಲಿಗೆ ಬಂದು ರೀಚ್ ಆಗಿದ್ದೀವಿ. ಸಿಹಿ ಪ್ರಾಕ್ಟೀಸ್ ಇದಾ, ಸಿಹಿ ಕ್ಲಾಸ್ ಇದು, ಸಿಹಿ ಕ್ಲಾಸ್. ಸಿಹಿ ಹ್ಯಾಪಿ. ಇನ್ನೂ ಒಬ್ರೊಬ್ಬರೇ ಬರ್ತಾ ಇದ್ದಾರೆ ಪ್ರಾಕ್ಟೀಸಿಗೆ. ಚೇಂಜ್ ಆಯ್ತಲ್ಲ. ಅಲ್ಲೆಲ್ಲ ಸಿಹಿ ಆಟಾಡ್ತಾಳಂತೆ ಪಾರ್ಕಲ್ಲಿ, ಅಲ್ಲಮ್ಮ? ಪಾರ್ಕಲ್ಲಿ ಆಟಾಡು. ಇನ್ನೂ ಮ್ಯಾಮ್ ಬಂದಿಲ್ಲ. ಮ್ಯಾಮ್ ಬರೋವರೆಗೂ ಇವ್ರಿಗೆ ಬೇರೆ ಕೆಲಸ ಇಲ್ಲ, ಆಟ ಎಲ್ಲೋಡಿ ಫುಲ್ ಗ್ಯಾಂಗ್ ಬಂದಿದೆ ಇವಾಗ. ಮ್ಯಾಮ್ ಇನ್ನೂ ಲೇಟ್ ಆದರೂ ಒಳ್ಳೆಯದು ಅನ್ನೋ ಥರ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಪ್ರಾಕ್ಟೀಸ್ ಮುಗಿಸ್ಕೊಂಡು ನೋಡಿ ಎಷ್ಟು ಕತ್ಲಾಗ್ಬಿಟ್ಟಿದೆ. ಪ್ರಾಕ್ಟೀಸ್ ಮುಗಿಸ್ಕೊಂಡು ಬಂದಿದ್ದೀವಿ. ಮಸಾಲೆ ಪುರಿ ತಿಂತಾ ಇದ್ದೀವಿ. ನನಗೆ ವೈಟ್ ಡ್ರೆಸ್ ಕೊಡ್ಸಲ್ಲ, ಗಲೀಜು ಮಾಡ್ಕೊತೀನಿ ಅಂತ. ಇಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ ಯಾರು ಗಲೀಜು ಮಾಡ್ಕೊಂಡಿರೋದು. ಇವಳು ನೋಡಿ ಸರ್. ಸೊ ಇಲ್ಲಿ ಸಿಹಿಗೆ ಮಲ್ಕೊಂಡಿದ್ದಾಳೆ. ಅವಳಿಗೆ ರಾಗಿ ಮಾಲ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನಮಗೆ ಗೀ ರೈಸ್ ರೆಡಿ ಇದೆ, ಗ್ರೇವಿ ರೆಡಿ ಇದೆ. ಸಿಹಿಗೆ ಮತ್ತೆ ಇವತ್ತು ಆ್ಯಕ್ಚುಲಿ ಸ್ಯಾಟರ್ಡೇ, ಇವತ್ತು 3 ಗಂಟೆಗೆ ಸಿಹಿ ಮತ್ತೆ ಪ್ರಾಕ್ಟೀಸ್ ಇದೆ. ಯಾಕಂದರೆ ಸಂಡೇ ರಿಪಬ್ಲಿಕ್ ಡೇಗೆ ಫೈನಲ್ಸ್. ಸೊ ಅದಕ್ಕೆ ಇವಾಗ ಮತ್ತೆ 3 ಗಂಟೆಗೆ ಪ್ರಾಕ್ಟೀಸ್ ಇದೆ. ಅವಳಿಗೆ ರಾಗಿ ಮಾಡ್ತಾಯಿದ್ದೀನಿ. ಎಬ್ಬಿಸ್ಬಿಟ್ಟು ರೆಡಿ ಮಾಡಿ ತಿನ್ನಿಸಿ ಕರ್ಕೊಂಡು ಹೋಗೋಣ. ನಾನು ಸಿಹಿ ಇವಾಗ ಸ್ಕೂಲ್ ಹತ್ರ ರೀಚ್ ಆಗಿದ್ದೀವಿ. ಸಿಹಿ ಫ್ರೆಂಡ್ಸ್ಗೆ ವೆಯ್ಟಿಂಗು. ಆಲ್ರೆಡಿ ಸ್ಕೂಲ್ ಒಳಗಡೆ ಪ್ರಿಪ್ರೇಷನ್ ನಾಳೆಗೋಸ್ಕರ ನಡೀತಾ ಇದೆ, ತೋರಿಸ್ತೀನಿ. ಆಲ್ರೆಡಿ ಪೆಂಡಲ್ ಐಟಮ್ಸು, ಚೇರ್ಸು, ಅಲ್ಲಿ ನೋಡ್ಬೋದು ನೀವು ಪೋಡಿಯಮ್ ಎಲ್ಲ ಬಂದ್ಬಿಟ್ಟಿದೆ. ಸಿಹಿಗೆ ಆ್ಯಸ್ ಯೂಶ್ವಲ್ ಪ್ರಾಕ್ಟೀಸಿಗೆ ಒಂದು 5 ನಿಮಿಷ ಬೇಗ ಬಂದಿದ್ದೀವಿ ಅಷ್ಟೇ. 3 ಗಂಟೆಗೆ ಇರೋದು. ಒಂದು 2:55 ಹಂಗೆ ಬಂದಿದ್ದೀವಿ ಅಷ್ಟು. ಆ 5 ಮಿನಿಟ್ಸಲ್ಲಿ ಚೆನ್ನಾಗಿ ಪಾರ್ಕ್ನ ಯೂಟಿಲೈಸ್ ಮಾಡ್ಕೊಂಬಿಡೋಣ ಅಂತ ಇವಳು. ಪ್ರಾಕ್ಟೀಸ್ ಆಯಿತು. ಪ್ರಾಕ್ಟೀಸ್ ಆದಮೇಲೆ ಐಸ್ ಕ್ರೀಮ್ ಪಾರ್ಟಿ. ನನಗೆ ಸಮೋಸ ಖಾರ ಇದೆ, ಖಾರ ಇದೆ. ನಿಂಗೆ ಸಪ್ಪೆ ಇರೋದು ತಗೊಳ್ಳೋಣ. ಓಕೆ. ನಾಳೆಯ ಪ್ರಿಪ್ರೇಷನ್ ನೋಡಿ. ನನ್ನ ಮದುಮಗಳು ಮೆಹಂದಿ ಹಾಕಿಸ್ಕೊಂಡು ಕಾಲಿಗೆ ಕೈಗೆ ರೆಡಿಯಾಗಿದ್ದಾಳೆ ನಾಳೆಯ ಪರ್ಫಾರ್ಮೆನ್ಸ್ಗೆ.
ನಾನೇ ಗೀ ರೈಸು ಗ್ರೇವಿ ಮಾಡಿದೆ. ಬಟ್ ಆಚೆಯಿಂದ ಅಲ್ಲಿ ನಮ್ಮ ಮನೆ ಹತ್ರ ಒಬ್ಬನು ಸೂಪರಾಗಿ ಫಿಶ್ ಫ್ರೈ ಮಾಡ್ತಾನೆ, ತವಾ ಫ್ರೈ. ಅಲ್ಲಿಂದ ತೊಗೊಬಂದ್ವಿ. ಸಿಹಿ ಕಬಾಬ್ ತಿಂತಾ ಇದ್ದಾಳೆ. ಸೊ ಎಂಜಾಯ್ ಮಾಡ್ತಾ ಇದ್ದೀವಿ, ಯಾಕಂದರೆ ಡ್ಯಾಡಿ ಇದೆ ಮನೇಲಿ. ಸಿಹಿಗೆ ನಾವು ಆಲ್ಮೋಸ್ಟ್ ಜಂಕ್ ಅವಾಯ್ಡ್ ಮಾಡ್ತೀವಿ ಮ್ಯಾಕ್ಸಿಮಮ್. ಸೊ ಮಗು ಆಬ್ವಿಯಸ್ಲಿ ಅವಳಿಗೂ ಕುರ್ಕ್ ತಿಂಡಿಗಳು ಬೇಕು. ಕುರ್ಕ್ ತಿಂಡಿಯಲ್ಲಿ ಈಗ ಚಿಪ್ಸು ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ಇದು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದು ನೀವು ಟ್ರೈ ಮಾಡಿ ನೋಡಿ. ಇದು ರೆಸಿಪಿನ ನಾನು ಆದಷ್ಟು ಬೇಗ ಹಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಒಳ್ಳೆ ಚಿಪ್ಸ್ ಥರ ಇರುತ್ತೆ, ಚಿಪ್ಸ್ ಪಾಪ್ಕಾರ್ನ್ ಥರ. ಇಷ್ಟಪಟ್ಟು ತಿಂತಾರೆ ಆ್ಯಂಡ್ ತುಂಬಾ ಹೆಲ್ದಿ, ಬರೀ ಟೇಸ್ಟ್ ಎಲ್ಲ ತುಂಬಾ ಹೆಲ್ದಿ ಇದು. ಮನೆಗೆ ಬಂದು ರೆಸ್ಟ್ ಮಾಡಿ ನನ್ನ ಫ್ರೆಂಡ್ ಎಸ್ತರು ಅವಳು ಹೊಸ ಫೋನ್ ತೊಗೋಬೇಕಾಗಿತ್ತು, ಅಲ್ಲಿಗೆ ಹೋಗಿ ಪಟ್ಟಂತ ಬಂದೆ. ಸೀನ್ ಮಲಗಿಸ್ಬಿಟ್ಟು ತಿನ್ನಿಸಿ ಹೋದೆ. ಅವಳು ಎದ್ದೋಳಷ್ಟರಲ್ಲಿ ಬಂದ್ಬಿಡೋಣ ಅಂತ. ನಾನು ಹೋಗಿ ಸ್ವಲ್ಪ ಹೊತ್ತಿಗೆ ಎದ್ಬಿಟ್ಲು. ಅಲ್ಲಿ ಅವಳ ಜೊತೆ ಇದ್ದು, ಎಸ್ತರ್ ಜೊತೆ, ಮತ್ತು ನಾವಪ್ಪ ಇದ್ದರು. ಸೀನ ನೋಡ್ಕೊಂಡು ಅವಳು ಎದ್ಬಿಟ್ಟಿದ್ಲು. ಸೊ ಇವಾಗ ಬಂದು ಚೀಸ್ ಟೋಸ್ಟ್ ಮಾಡಿದ್ದೀನಿ. ಚೀಸ್ ಟೋಸ್ಟು ನಾವು ಬರೋ ಅಷ್ಟರಲ್ಲೇ ಅವರೆಲ್ಲ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟಿದ್ರು. ನಾನು ಒಬ್ಳಿಗೆ ಏನು ಇವಾಗ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ. ಸೊ ನೋಡಿದ್ರಲ್ಲ ಗೈಸ್, ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ. ಸೊ ಇಷ್ಟ ಆಗಿದ್ರೆ ಏನು ಮಾಡಬೇಕು, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಬೇಗ 1K ರೀಚ್ ಆಗೋಣ. ಸೊ ಆದಷ್ಟೇ ಬೇಗ ಮತ್ತೊಂದು ಹೊಸ ವ್ಲಾಗ್ ಜೊತೆ ನಿಮ್ಮನ್ನು ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಬೈ ಬಾಯ್ ಗೈಸ್, ಲವ್ ಯು ಆಲ್.